ಈ ಪ್ಲ್ಯಾಂಟ್ನ ತುಂಬ ಹೆಸರುಗಳಿಂದ ಕರೀತಾರೆ. ಲ್ಯಾವೆಂಡರ್ ಲೇಸ್ ಅಂತ ಹೇಳ್ತಾರೆ, ಮೆಕ್ಸಿಕನ್ ಹೆದರ್ ಮತ್ತು ಫಾಲ್ಸ್ ಹೆದರ್ ಅಂತ ಕೂಡ ಕರೀತಾರೆ, ಕೋಪಿಯಾ ಪ್ಲ್ಯಾಂಟ್ ಅಂತ ಕೂಡ ಕರೀತಾರೆ. ಈ ಪ್ಲ್ಯಾಂಟಲ್ಲಿ 2 ಕಲರ್ ಬರುತ್ತೆ. ಒಂದು ಈ ರೀತಿ ಲ್ಯಾವೆಂಡರ್ ಕಲರ್ ಹೂವಿರುತ್ತೆ, ಇನ್ನೊಂದು ಇದೇ ರೀತಿ ವೈಟ್ ಕಲರ್ ಹೂವಿರುತ್ತೆ. ಗಿಡನ ಬಾರ್ಡರ್ ರೀತಿ ಬೆಳೀತಾರೆ. ಲ್ಯಾಂಡ್ಸ್ಕೇಪಿಂಗಲ್ಲಿ ಯೂಸ್ ಮಾಡ್ತಾರೆ ಅಥವಾ ಗ್ರೌಂಡ್ ಕವರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ಇದು ಹೈಟ್ ಬೆಳೆಯಲ್ಲ, ಇಷ್ಟೇ ಹೈಟ್ ಬೆಳೆಯೋದು. ಜೊತೆಗೆ ತುಂಬ ಬೇಗ ಮಲ್ಟಿಪಲ್ ಆಗಿ ತುಂಬ ಸ್ಪ್ರೆಡ್ ಆಗಿ ಬೆಳೆಯುತ್ತೆ, ತುಂಬ ಬುಷಿಯಾಗಿ ಕೂಡ ಬೆಳೆಯುತ್ತೆ. ಹಾಗಾಗಿ ಇದನ್ನು ಹೆಚ್ಚಾಗಿ ಬಾರ್ಡರಿಗೆ ಯೂಸ್ ಮಾಡ್ತಾರೆ. ಯಾವಾಗಲೂ ಈ ಗಿಡದಲ್ಲಿ ಹೂವಿರುತ್ತೆ. ಇದಕ್ಕೆ ಡಾರ್ಮೆನ್ಸಿ ಪೀರಿಯಡ್ ಅನ್ನೋದೇ ಇರಲ್ಲ. ಡಾರ್ಮೆನ್ಸಿ ಪೀರಿಯಡ್ ಅಂದರೆ ನಾನು ವೀಡಿಯೋಸಲ್ಲಿ ಹೇಳ್ತಾನೆ ಇರ್ತೀನಿ, ಪ್ರತಿ ಗಿಡಗಳಿಗೂ ಅದರದ್ದೇ ಆದ ರೆಸ್ಟ್ ಪೀರಿಯಡ್ ಅಂತ ಇರುತ್ತೆ. ಆ ರೀತಿ ಈ ಗಿಡಕ್ಕಿಲ್ಲ. ಬೇರೆ ಗಿಡಗಳು ಡಾರ್ಮೆನ್ಸಿ ಪೀರಿಯಡಲ್ಲಿ ಆ ಗಿಡಗಳು ಸ್ವಲ್ಪ ದಿನ ಡಲ್ ಆಗಿರುತ್ತೆ, ಆದರೆ ಈ ಗಿಡ ವರ್ಷ ಪೂರ್ತಿ ಇದೇ ರೀತಿ ಇರುತ್ತೆ. ಫುಲ್ ಸನ್ಲೈಟಲ್ಲೇ ಬೆಳೆಯೋವಂಥ ಗಿಡ. ಇದಕ್ಕೆ ನೆರಳಿದ್ರೆ ಹೂ ಬರಲ್ಲ, ಸನ್ಲೈಟ್ ಇದ್ದರೆ ಈ ರೀತಿ ಫುಲ್ ಬ್ಲೂಮಿಂಗ್ ಆಗಿರುತ್ತೆ. ಈ ಬೀಸ್ನ ತುಂಬ ಅಟ್ರಾಕ್ಟ್ ಮಾಡುತ್ತೆ. ನೀವೀಗ ನೋಡ್ತಾ ಇರ್ಬೋದು, ಎಲ್ಲ ಕಡೆ ಇದೆ. ಇಡೀ ದಿನ ಇದರಲ್ಲಿ ಹನಿ ಬೀಸ್ ಇರುತ್ತೆ. ಹೀಗೆ ಜೇನು ಹುಳುಗಳು ತುಂಬ ಬರೋದ್ರಿಂದ ಈ ಗಿಡಕ್ಕೆ ಬೇರೆ ಯಾವುದೇ ಹುಳುಗಳು ಬರಲ್ಲ. ಈ ಗಿಡಕ್ಕಷ್ಟೇ ಅಲ್ಲ, ಇದ್ರ ಅಕ್ಕಪಕ್ಕ ಇರೋ ಯಾವುದೇ ಗಿಡಗಳಿಗೂ ಹುಳುಗಳ ಪ್ರಾಬ್ಲಮ್ ಇರಲ್ಲ. ಈ ಗಿಡನ ಪಾಟ್ಗಳಲ್ಲಿ, ಕಂಟೈನರ್ಗಳಲ್ಲಿ, ಹ್ಯಾಂಗಿಂಗ್ ಬ್ಯಾಸ್ಕೆಟ್ಗಳಲ್ಲಿ, ನೆಲದ ಮೇಲೆ ಎಲ್ಲಿ ಬೇಕಾದರೂ ಬೆಳಿಬಹುದು. ಪಾಟ್ಗಳಲ್ಲಿ ಬೆಳೆದ್ರೂ ಕೂಡ ಇದು ತುಂಬ ಬೇಗ ಸ್ಪ್ರೆಡ್ ಆಗಿ ತುಂಬ ಬುಷಿಯಾಗಿ ಕಾಣಿಸುತ್ತೆ.